ಮತ್ತೊಂದು ಕಡೆ ಅದ್ಯಾಕೋ ಏನೋ ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಬಣ ಬಡಿದಾಟ ನಿಲ್ಲೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಸಮರ ದೆಹಲಿ ಅಂಗಳವನ್ನ ತಲುಪಿದ್ರು, ಯತ್ನಾಳ್ಗೆ ನೋಟಿಸ್ ನೀಡಿದ್ರು, ಇದ್ಯಾವುದು ಕೂಡ ಕಡಿಮೆ ಆಗ್ತಾ ಇರುವಂತ ರೀತಿಯ ಕಂಡು ಬರ್ತಾ ಇಲ್ಲ. ಅದರಲ್ಲೂ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಆಂತರಿಕ ಜ್ವಾಲೆ ಮತ್ತಷ್ಟು ಮಗದಷ್ಟು ಧಗ ಧಗ ಅನ್ನೋದಕ್ಕೆ ಶುರುವಾಗಿದೆ. ವಾಗ್ಯುದ್ಧದ ಸುನಾಮಿಯೇ ಎದ್ದಿದೆ. ತಿರುಗೇಟುಗಳ ಬಿರುಗಾಳಿಯು ಬೀಸುತ್ತಿದೆ. ಕೇಸರಿ ಮನೆಯಲ್ಲಿ ಭುಗಿಲೆದ್ದಿರುವ ಆಂತರಿಕ ಕಚ್ಚಾಟ ಕೈ ಮೀರಿ ಹೋಗಿದೆ. ಇಷ್ಟು ದಿನ ಒಂದು ಲೆಕ್ಕ, ಈಗ ಇನ್ನೊಂದು ಲೆಕ್ಕ ಎಂಬಂತೆ ಯತ್ನಾಳ್ ಟೀಮ್ ಕಾಲು ಕೆರೆದು ನಿಂತಿದೆ. ಇದಕ್ಕೆ ಕಾರಣವೇ ಕೇಂದ್ರ ಶಿಸ್ತು ಸಮಿತಿ ಹೊರಡಿಸಿದ ಒಂದೇ ಒಂದು ನೋಟಿಸ್. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೋಟಿಸ್. 10 ದಿನಗಳ ಒಳಗಾಗಿ ಉತ್ತರ ನೀಡುವಂತೆ ಯತ್ನಾಳ್ಗೆ ಸೂಚನೆ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ಬಣ ಬಡಿದಾಟ ಒಂದು ರೀತಿ ಬೀದಿ ರಂಪಾಗಿದೆ. ಆಂತರಿಕ ಕಚ್ಚಾಟ ನಿಲ್ಲುತ್ತೆ ಅಂತ ಅಂದುಕೊಂಡ್ರೆ ಅದ್ಯಾವ ಲಕ್ಷಣಗಳು ಕಂಡು ಬರ್ತಿಲ್ಲ. ಮೊನ್ನೆಯಷ್ಟೇ ವಿಜೇಂದ್ರ ದೆಹಲಿಗೆ ಭೇಟಿ ನೀಡಿ ಬಂದಿದ್ದೇ ತಡ. ಇಂದು ಯತ್ನಾಳ್ ಬುಲಾವ್ ಕೊಡದಿದ್ರು ದೆಹಲಿಗೆ ಹಾರಿದ್ದಾರೆ. ಯತ್ನಾಳ್ ದೆಹಲಿಗೆ ತೆರಳಿದ ಬೆನ್ನಲ್ಲೇ ಕೇಂದ್ರ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. 10 ದಿನಗಳ ಒಳಗೆ ಉತ್ತರ ನೀಡುವಂತೆ ಖಡಕ್ ಆಗಿ ಸೂಚಿಸಿದೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟ ವಿಚಾರವಾಗಿ ಮಾತನಾಡಿದ ವಿಜಯೇಂದ್ರ, ಇಂದು ನೋಟಿಸ್ ಬಂದಿದೆ, 10 ದಿನ ಟೈಮ್ ಇದೆ, ಕಾದು ನೋಡೋಣ ಅಂತ ಹೇಳಿದ್ರು. ಈ ನೋಟಿಸ್ ಡೂಪ್ಲಿಕೇಟ್ ಎಂದ ಬಸನಗೌಡ ಯತ್ನಾಳ್. ನಕಲಿಯೋ ಅಸಲಿನೋ ಗೊತ್ತಾಗುತ್ತೆಂದು ಕಾಲೆಳೆದ ಬಿವೈವಿ. ನೋಟಿಸ್ ಜಾರಿಯಾಗಿದ್ದೇ ತಡ. ಯತ್ನಾಳ್ ಕೋಪಾಗ್ನಿ ಜ್ವಾಲಾಮುಖಿಯಂತೆ ಸ್ಫೋಟವಾಯಿತು. ದೆಹಲಿ ಅಂಗಳದಲ್ಲೇ ಈ ಬಗ್ಗೆ ಕಿಡಿಕಾರಿದ ಯತ್ನಾಳ್, ನನಗೆ ಅಧಿಕೃತವಾಗಿ ಯಾವ ನೋಟಿಸ್ ಬಂದಿಲ್ಲ, ಇದು ಡೂಪ್ಲಿಕೇಟ್ ಅಂದ್ರು. ಯತ್ನಾಳ್ ಮಾತಿಗೆ ನಯವಾಗಿ ತಿವಿದ ವಿಜೇಂದ್ರ, ನಕಲಿನೋ ಅಸಲಿನೋ ಗೊತ್ತಾಗುತ್ತೆಂದು ಕುಟುಕಿದ್ದಾರೆ. ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿಯವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತೆ ಅಂತ ಅನ್ನಿಸ್ತಾನೆ. ಅವಾಗ ನಾವು ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ನಾನು ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂತ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನಿನ್ನೆಯಷ್ಟೇ ಮಾತನಾಡಿದ ಬಿವೈ ವಿಜೇಂದ್ರ, ಬಿಜೆಪಿಯಲ್ಲಿ ಒಂದಿಷ್ಟು ಮಂದಿ ಯತ್ನಾಳ್ ಹೆಗಲ ಮೇಲೆ ಬಂದೂಕು ಇಟ್ಟು ಗುಂಡು ಹೊಡೆಯುತ್ತಾರೆ ಅಂದಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಯತ್ನಾಳ್, ನಾನು ಸ್ವಂತ ಶೂರ, ಬಚ್ಚೆ ಅಲ್ಲ ಅಂದಿದ್ದಾರೆ. ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ ಕೆಲವರು ಯತ್ನಾಳ್ ಅವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಇವತ್ತು ಗನ್ನನ್ನ ಇಟ್ಟು ಗುಂಡು ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಬಹಳ ಸಣ್ಣ ಹುಡುಗ ಐತ್ರ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನ ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ. ಎಲ್ಲಿ ಸುಡುಗಾಟ ಅದಾರ ಲಿಂಗಾಯತರು. ನಿಮ್ಮ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿತಾ ನಾ ಸ್ವಂತ ಸೂರದೇನ್ರಿ. ಇವ್ರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗೇನಿ. ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿ, ಯತ್ನಾಳ್ ಡಿಕೆ ಭೇಟಿ ಆಗಿದ್ರು, ಆತ್ಮೀಯರು ಅಂದಿದ್ರು. ಈ ಮಾತಿಗೆ ರಾಂಗ್ ಆಗಿರುವ ಯತ್ನಾಳ್ ಪ್ರೂಫ್ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲ, ಯತ್ನಾಳ್ ಅವರು ಕೂಡ ಬಹಳ ಆತ್ಮೀಯರು, ಹಿರಿಯ ರಾಜಕಾರಣಿ. ಸೊ ಅವರು ಕೂಡ ಅವಾಗ ಶಿವಕುಮಾರ್ ಅವ್ರ ಜೊತೆ ಕುಶಲೋಪಚಾರಗಳನ್ನ ಮಾತಾಡ್ತಾ ಇರ್ತಾರೆ. ವಿಜೇಂದ್ರ ಒಬ್ಬರೇ ಅಲ್ಲ, ಯತ್ನಾಳ್ ಅವರು ಮಾತಾಡ್ತಾ ಇರ್ತಾರೆ. ಸೊ ಯಾಕೆ ಹೆಂಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಏನಾರ ಅವ್ರಿಗೆ ಮಾನ ಮರ್ಯಾದೆ ಇದ್ದಾರೆ ಡಿ ಕೆ ಸುರೇಶ್ಗೆ ಒಂದು ಪ್ರೂಫ್ ಕೊಡುತ್ತಾರೆ. ಇವ್ರು ಅಡ್ಜಸ್ಟ್ಮೆಂಟ್ ಅದ ರೀ. ವಿಜೇಂದ್ರ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅಡ್ಜಸ್ಟ್ ಅದಾರ. ಯತ್ನಾಳ್ ಯಾವ ಕಾಲಕ್ಕೂ ಹೋಗಿಲ್ಲ. ನನಗೆ ಅಂಥ ಅವಶ್ಯಕತೆ ಇಲ್ಲ. ಯತ್ನಾಳ್ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗುಡುಗಿದ ಯತ್ನಾಳ್, ಸಿಎಂ ಡಿಸಿಎಂಗೆ ಅಪ್ಪ ಮಗ ಸರೆಂಡರ್ ಆಗಿದ್ದಾರೆ, ಅಖಂಡ ಬಿಜೆಪಿ ನಮ್ಮ ಜೊತೆಗೆ ಇದೆ ಅಂತ ಲೇವಡಿ ಮಾಡಿದ್ದಾರೆ.
ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ, ಭ್ರಷ್ಟಾಚಾರ ಪ್ರಕರಣ, ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವ್ರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ಸರ್, ಈ ಹಿಂದೆ ಯತ್ನಾಳ್ ಅವರು ಸಿಂಗಲ್ ಆಗಿದ್ರು, ಈಗ ಅವ್ರ ಟೀಮ್ ಸ್ಟ್ರಾಂಗ್ ಆಗ್ತಾ ಇದೆ. ಇನ್ನೂ ನೋಡಕತ್ರಿ, ನಾವು ಏನು ದಾವಣಗೆರೆಗೆ ಏನು ಸಮಾವೇಶ ಮಾಡ್ತೀವಲ್ಲ, ಅಖಂಡ BJP ನಮ್ಮ ಜೊತೆಗೆ ಇರ್ತೈತಿ. ಅವ್ರ ಅಪ್ಪ ಮಕ್ಕಳು ಇಬ್ಬರು ಇರ್ತಾರೆ ಆ ಕಡೆ. ಆ ಸ್ಟೇಜ್ ಮ್ಯಾಗ ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮಿಂದ ಇರ್ತಾರೆ. ಅಂದ್ರೆ ಯಾವುದೇ ರೀತಿಯಾದ ಮಾತುಕತೆ ನಡೆದಿಲ್ಲ ಅಲ್ಲಿ ಅನ್ನುವಂಥದ್ದನ್ನ ಹೈಕಮಾಂಡ್ ಮಟ್ಟದಲ್ಲಿ ಇದ್ರ ಬಗ್ಗೆ ಮತ್ತು ಅವ ಏನು ಹೇಳ್ಬೇಕಾಗಿತ್ತು ವಿಜೇಂದ್ರ? ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಹೇಳ್ಬೇಕಾಗಿತ್ತ? ಈಗ ನಾಯಕ ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ರು, ನಾವು ರಾಜೀನಾಮೆ ಕೊಡ್ತಾ ಇದ್ದ ಹಂಗೆ ಅನ್ಬೇಕಾಗಿತ್ತು. ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ. ಯತ್ನಾಳ್ ಬೆನ್ನಿಗೆ ನಿಂತು ವಿಜೇಂದ್ರ ವಿರುದ್ಧ ಸಮರ ಸಾರಿದ ರಮೇಶ್ ಜಾರಕಿಹೊಳಿ, ವಿಜೇಂದ್ರ ಸಣ್ಣ ಹುಡುಗ, ಅವನಿಗೆ ರಾಜಕಾರಣ ಗೊತ್ತಿಲ್ಲ ಅಂದ್ರು. ಕುಮಾರ್ ಬಂಗಾರಪ್ಪ ಮಾತನಾಡಿ ಯತ್ನಾಳ್ ಟೀಮ್ಗೆ ಜನ ಬೆಂಬಲ ಇದೆ ಅಂದ್ರು. ನೋಡ್ರಿ, ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತದೆ. ಪಾಪ ವಿಜೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡಿದ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಇವತ್ತು ಬಿಟ್ಟರೆ ಒಳ್ಳೇದು. ಯತ್ನಾಳ್ ಟೀಮಿಗೆ, ಎಂಟೈರ್ ಟೀಮಿಗೆ ಇವತ್ತು ಜನ ಬೆಂಬಲ ಪೂರ್ಣ ಪ್ರಮಾಣದಲ್ಲಿದೆ. ಯಾಕೆ ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಇವರು ಅದನ್ನ ನಿಮ್ಮ ವಿರೋಧಿ ಬನಕ್ಕೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಬಹುದು. ಯತ್ನಾಳ್ ನೋಟಿಸ್ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಅಶೋಕ್, ನೋಟಿಸ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ವಾರದೊಳಗೆ ಸುಖಾಂತ್ಯ ಆಗುತ್ತೆ ಅಂದ್ರು. ಅಶ್ವಥ್ ನಾರಾಯಣ ಮಾತನಾಡಿ, ಶಿಸ್ತು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂದ್ರೆ CT ರವಿ, ನಾನು ಅದನ್ನ ಚರ್ಚೆ ಮಾಡಲ್ಲ ಎಂದಿದ್ದಾರೆ. ಈಗ ನಮಗೂ ಅದರ ಬಗ್ಗೆ ಏನು ಗೊತ್ತಿಲ್ಲ. ನೀವು ಹೇಳಿದ್ದೀರಾ, ಅವರು ಹೇಳಿದ್ದಾರೆ, ನಮಗೂ ಏನು ಗೊತ್ತಿಲ್ಲ. ನಮ್ದು ಕೇಂದ್ರದ ರಾಷ್ಟ್ರೀಯ ಪಕ್ಷ, ನಮ್ದು ಈಗಾಗಲೇ ರಾಷ್ಟ್ರೀಯ ಪಕ್ಷದ ನಮ್ಮೆಲ್ಲ ನಾಯಕರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇನ್ನೊಂದು ವಾರದೊಳಗಡೆ ಎಲ್ಲ ಸುಖಾಂತ್ಯ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಯಾರು ಪಕ್ಷದ ಚೌಕಟ್ಟಿನಲ್ಲಿ ಎಲ್ಲರೂ ಒಳಗೊಳ್ಳಲೇಬೇಕಾಗುತ್ತೆ. ಹಾಗಾಗಿ ಕೊಟ್ಟಿರೋಂಥ ನೋಟಿಸ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಉತ್ತರ ಕೊಡ್ತಾರೆ. ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ. ಎಲ್ಲರಿಗೂ ಅನ್ವಯ ಆಗುತ್ತೆ, ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ. ಅದನ್ನು ನಾನು ಇಲ್ಲಿ ಮಾತಾಡಲ್ಲ, ನಾನು ಚರ್ಚೆ ಮಾಡಲ್ಲ. ನಾವು ಬಂದಿರೋ ಉದ್ದೇಶ ರಾಷ್ಟ್ರಹಿತದ ಹಿನ್ನೆಲೆ ಬಂದಿದ್ದೀವಿ, ವಕ್ಫ್ ಬೋರ್ಡ್ನ ಕರಾಳ ಕಾಯ್ದೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ, ಬಡವರ ಪರವಾಗಿ ಬಂದಿದ್ದೀವಿ. ನಾನು ಪ್ರತಿಕ್ರಿಯಿಸೋದು. ಸದ್ಯ ರಾಜ್ಯ ಬಿಜೆಪಿಯಲ್ಲಿನ ಸ್ಥಿತಿ ನೋಡಿದ್ರೆ ಈ ಬಣ ಬಡಿದಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಊಹೆ ಮಾಡೋದೇ ಕಷ್ಟವಾಗಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಬ್ರೇಕ್ ಹಾಕೋಕೆ ಹೈಕಮಾಂಡ್ ನೋಟಿಸ್ ಅಸ್ತ್ರ ಹೂಡಿದ್ರು, ಯತ್ನಾಳ್ ಮಾತ್ರ ಕ್ಯಾರೆ ಅಂತಿಲ್ಲ. ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡೋಣ ಅಂತ ತೊಡೆ ತಟ್ಟಿದ್ದು ವರಿಷ್ಠರಿಗೂ ಪೀಕಲಾಟ ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.